ಜಮೀನು ವಿಚಾರಕ್ಕೆ ವ್ಯಕ್ತಿಯ ಮೇಲೆ ಮಾರಾಮಾರಿ ಕೇಸ್. ಯುವಕನ ಮೇಲೆ ಹಲ್ಲೆ, ಅಟ್ಟಹಾಸ ಮೆರೆದಿದ್ದ ಗ್ಯಾಂಗ್. ಮಾರಾಮಾರಿ ಪ್ರಕರಣಕ್ಕೆ ಎಂಟ್ರಿಯಾದ ಶಾಸಕರು. ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ನಾರಿಪಲ್ಲಿ ಗ್ರಾಮದಲ್ಲಿ ಮಾರಾಮಾರಿ ನಡೆದಿತ್ತು. ಯುವಕನ ಮೇಲೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 5-6 ಮಂದಿ ಗ್ಯಾಂಗ್ ಕಟ್ಕೊಂಡು ಬಂದು ಮನ ಬಂದಂತೆ ಹಲ್ಲೆ ಮಾಡಿದ್ರು. ಆದ್ರೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಯುವಕನ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಇನ್ನು ನಾರೇಪಲ್ಲಿ ಗ್ರಾಮದ ಅರವಿಂದ್ ಕುಮಾರ್ ಅವರ ಜಮೀನಿನಲ್ಲಿ ಶಿವಾರೆಡ್ಡಿ ಬೆಂಬಲಿಗರು ಜೆಸಿಬಿ ಮೂಲಕ ಉಳುಮೆ ಮಾಡ್ತಾ ಇದ್ರು. ಅದನ್ನ ತಡೆಯಲು ಹೋದ ವೇಳೆ ಶಿವಾರೆಡ್ಡಿ ಬೆಂಬಲಿಗರು ಜೆಸಿಬಿ ಗುಂಡಿಯಲ್ಲೇ ಹಾಕಿ ಅರವಿಂದ್ ಮೇಲೆ ಹಲ್ಲೆ ನಡೆಸಿದ್ರು. ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡ ಅರವಿಂದ್ ನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿತ್ತು. ನಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನ ನೀಡಿದ್ರು. ಆದ್ರೆ ದೂರು ದಾಖಲಿಸಿದ್ರು ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಅರವಿಂದ್ ಕುಟುಂಬಸ್ಥರು ಶಾಸಕ ಸುಬ್ಬಾರೆಡ್ಡಿಯನ್ನ ಭೇಟಿ ಮಾಡಿದ್ದು, ಶಾಸಕ ಸುಬ್ಬಾರೆಡ್ಡಿ ಅವರೇ ಡಿಸಿ ಕಚೇರಿ ಬಳಿ ಬಂದು ಜಮೀನು ವ್ಯಾಜ್ಯವನ್ನ ಇತ್ಯರ್ಥಪಡಿಸುವಂತೆ ಡಿಸಿಗೆ ಮನವಿ ಮಾಡಿದ್ರು. ಇದು ಮಾಡಿದ್ರು, ಸಹಾಯ ಮಾಡಿದ್ರು ತುಂಬಾ ಇದರಿಂದ. ಇನ್ನೊಂದು ನನ್ನನ್ನು ಸಾಯಿಸೋ ಪ್ರಯತ್ನ ಏನಂದ್ರೆ, ನಮ್ದು ಜಮೀನು ಮ್ಯಾಟ್ರ್ ಪಕ್ಕಕ್ಕೆ ಇಟ್ರೆ ಗಾರ್ಮೆಂಟ್ಸ್ ಒಂದಿದೆ, 2 ಗಾರ್ಮೆಂಟ್ಸ್ ಇದಾವೆ, ಒಂದು ಬಾರ್ ಇದೆ, ಒಂದು ರೆಸ್ಟೋರೆಂಟ್. ಅದರಲ್ಲಿ 61 ಸರ್ವೆ ನಂಬರ್ ಒಂದು ಕಡೆ ಇದ್ರೆ ಇವರು ಗಾರ್ಮೆಂಟ್ಸ್ ಕಟ್ಟಿರೋದು ಒಂದು ಕಡೆ. ಇದೆಲ್ಲ ನಮ್ಗೆ ಗೊತ್ತಾಗಿದೆ. ಇದು ಆಚೆ ತಂದ್ರೆ ನಂದೆಲ್ಲ ಅಮರ ಸಮಸ್ಯೆ ಆಗುತ್ತೆ ಹೋಗುತ್ತೆ ಅಂತ ಒಂದು ಉದ್ದೇಶದಿಂದ ನನ್ನನ್ನು ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಶಿವಾರೆಡ್ಡಿ ಅವರ ಬೆಂಬಲಿಗರು ಸದಾ ನಾಯಕ್ ಅಂತ ಒಬ್ಬನಿದ್ದಾನೆ. ಅವನ್ ಸೀಮೆ ಎಣ್ಣೆ ಹಾಕು ಸಾಯಿಸ್ತೀನಿ ಅಂತ ಒಂದು ವಿಡಿಯೋ ಇದೆ, ನೋಡಿ ಸರ್ ನೀವೇ. ಅದ್ರ ಭಾಗವಾಗಿ ನಿಮ್ಮ ಮೇಲೆ ಹಲ್ಲೆ ಆಗಿದೆ. ಅದಕ್ಕೆ ಕಂಪ್ಲೇಂಟ್ ಆಗಿದೆ. ಈಗ ಜಿಲ್ಲಾಧಿಕಾರಿಗಳು ಸರ್ ಕಂಪ್ಲೇಂಟ್ ಆಗಿದ್ರು ಸಹ, FIR ಬುಕ್ ಮಾಡಿದ್ರು ಸಹ ಅವ್ರಿಗೆ ನಮ್ಗೆ MP ಸಪೋರ್ಟ್ ಇದೆ, MP ಸುಧಾಕರ್ ಸಪೋರ್ಟ್ ಇದೆ. ನಿನ್ ಕೈಯಲ್ಲಿ ಏನಾಗುತ್ತೆ? ನಿನ್ನೆ ಸರ್ ಇಷ್ಟೆಲ್ಲ ಆಗಿದೆ. ನನ್ನ ಈ ತರ ಕೊಲೆ ಮಾಡಕ್ ಪಟ್ಟಿದ್ರು ಸಹ ನಮ್ಮ ಮನೆ ಹೈವೇ ಪಕ್ಕದಲ್ಲೇ, ಮನೆ ಮುಂದೆನೆ ಲಾರಿ ಗುದ್ಬಿಡ್ತೀನಿ ಮನೆಗೆ, ಈ ತರ ಬೇರೆ ಅವ್ರಿಗೆ ಎಲ್ಸ್ಬಿಟ್ಟು ಹೆದರಿಕೆ ಕೊಡ್ತಿದ್ದಾರೆ. ಬಟ್ ಈ ಕೇಸ್ ಆಗಿದ್ರು ಸಹ ಅವರು ರಾಜರ ತರ ಓಡಾಡ್ಕೊಂಡಿದ್ದಾರೆ ಸರ್. ನಮ್ಗೆ ಎಲ್ಲೂ ನ್ಯಾಯ ಸಿಗ್ತಿಲ್ಲ. ಇದಕ್ಕೆ ನೀವೇ ಏನಾದ್ರು ಇದು ಮಾಡ್ಬೇಕು ಸರ್. ನಮ್ಗೆ ಈಗ DC ಅವ್ರು ಏನ್ ಹೇಳಿದ್ರು? DC ಸಾಹೇಬ್ರು ನಮ್ಗೆ ಫುಲ್ ಸಪೋರ್ಟ್ ಕೊಟ್ರು. ನಾಳೆನೆ ಸ್ಪಾಟ್ಗೆ ಬರ್ತೀನಿ, ಅದೇನೇನ್ ದಾಖಲೆಗಳಿದೆ ಎಲ್ಲ ನೋಡ್ತೀನಿ, SP ನೂ ಕರೆಸ್ತೀನಿ. ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಸರ್ವೆ ನಂಬರ್ 22ರಲ್ಲಿ ಏನೇನು ದಾಖಲೆಗಳಿದ್ವು 60 ವರ್ಷ ಕಾಲದಿಂದ ಇರೋದು ಅದೆಲ್ಲ ನಾಳೆ ನಾನು ಬಂದ್ಮೇಲೆ ನನ್ನ ಟೇಬಲ್ ಮುಂದೆ ಇರಬೇಕು ಅಂತ DC ಅವರು ಇದು ಮಾಡಿದ್ರು. ಭರವಸೆ ಕೊಟ್ಟಿದ್ದಾರೆ ಸರ್. ತಂದಿದೆ ಸರ್. ದೇವರು DC ಸಾಹೇಬ್ರು, MLA ಸಾಹೇಬ್ರು ನಮ್ಗೆ ದೇವರು ಸರ್. ಅವ್ರು MLA ಸಾಹೇಬ್ರು ನಾವು ಜೀವನ ಪೂರ್ತಿ ಋಣವಾಗಿರ್ತೀವಿ ಸರ್. MLA ಸಾಹೇಬ್ರಿಗೆ, DC ಸಾಹೇಬ್ರಿಗೆ, MLA ಸಾಹೇಬ್ರಿಗೂ. ಇನ್ನು ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಜಮೀನು ಗಲಾಟೆಗಳು ಇರುತ್ತೆ, ಆದ್ರೆ ಅದನ್ನ ಕೂತು ಬಗೆಹರಿಸಿಕೊಳ್ಬೇಕು. ಅದನ್ನ ಬಿಟ್ಟು ಈ ರೀತಿ ದಬ್ಬಾಳಿಕೆ ಮಾಡಿ ಹಲ್ಲೆ ಮಾಡುವುದು ಸರಿಯಲ್ಲ. ಇಂತಹ ವರ್ತನೆಗಳು ನಮ್ಮ ಬಾಗೇಪಲ್ಲಿಯಲ್ಲಿ ನಡೆಯಲ್ಲ ಎಂದಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಜಮೀನು ವಿವಾದದ ಕುರಿತು ಸಮಗ್ರ ತನಿಖೆಯನ್ನ ನಡೆಸಿ ನ್ಯಾಯ ಒದಗಿಸುವಂತೆ ಮನವಿಯನ್ನ ಮಾಡಿದ್ದೇನೆ ಎಂದಿದ್ದಾರೆ. ಈ ದಿನ ಇಲ್ಲಿಗೆ ಬಂದ ಉದ್ದೇಶ, ನಿನ್ನೆ ಬಾಗೇಪಲ್ಲಿಯಲ್ಲಿ ಯಾವುದೋ ಒಂದು ಕಂದಾಯ ಇಲಾಖೆ ಸಂಬಂಧಪಟ್ಟಂಗೆ ಒಂದು ಗಲಾಟೆ ಆಗುತ್ತೆ. ಅವ್ರು ರಾತ್ರಿ ಫೋನ್ ಮಾಡಿಬಿಟ್ಟು ಅಂತ ಹತ್ಕೊಂಡ್ರು ನನ್ನ ಜೊತೆ. ಇಲ್ಲ ನಾತ ಬರಲೇಬೇಕಂದ್ರೆ ನಮ್ಮನ್ನು ಸಾಯಿಸಿಬಿಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಪ್ಪ ಎಷ್ಟೊತ್ತಾದ್ರೂ ಬಾಗೇಪಲ್ಲಿಗೆ ಬರ್ತೀನಿ ಅಂದೆ. ನಂದೇನೋ ಬೇರೆ ಕೆಲಸ ಇದ್ದು ಇಲ್ಲಿ ಬಂದಾಗ ಅವರು ಇಲ್ಲಿಗೆ ಬಂದಿದ್ದರು. ಮತ್ತು DC ಜೊತೆ ಮಾತನಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಂದರೆ ನಾಳೆ ಬಾಗೇಪಲ್ಲಿಗೆ DC ಅಲ್ಲಿಗೆ ಬಂದು ಖುದ್ದಾಗಿ ಇಲ್ಲ ನಾನು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಜನಾನು ಆಯಿತು ಅಂತೇಳ್ಬಿಟ್ಟು ಇಲ್ಲಿಂದಾಗಿದೆ. ಆದರೆ ಯಾವುದೇ ಒಂದು ಕಾರಣಕ್ಕೆ ಇರುತ್ತೆ ಜಮೀನು ಗಲಾಟೆಗಳು. ಆದರೆ ಈ ಒಡೆದಾಟ ಪಡೆದಾಟದ ಲೆವೆಲ್ಗೆ ಹೋಗ್ಬಾರ್ದು. ಯಾರು ನಾವಿರೋರು ಒಂದಾದಾಗ ಅವ್ರು ಕರೆಸ್ಬೇಕು, ಮಾತನಾಡಬೇಕು, ನ್ಯಾಯಸಮ್ಮತವಾಗಿ ಹೋಗ್ಬೇಕು. ವಿನಃ ಈ ತರ ದಬ್ಬಾಳಿಕೆ ಮಾಡಿದ್ರೆ ನಮ್ಮ ಬಾಗೇಪಲ್ಲಿಲಂತೂ ನಡೆಯಲ್ಲ, ಇದಿಷ್ಟೊತ್ತು ಗ್ಯಾರಂಟಿ. ಇನ್ನು ಬೋವಿ ಸಮುದಾಯದ ಜಿಲ್ಲಾಧ್ಯಕ್ಷೆ ವಸಂತ ಗಂಗರಾಜು ಮಾತನಾಡಿ,
ಎಲ್ಲೋ ಇರುವ ಸರ್ವೆ ನಂಬರ್ ಅನ್ನ ತೆಗೆದುಕೊಂಡು ಬಂದು ಲೇಔಟ್ ಮಾಡಲು ಯತ್ನಿಸಿದ್ರು. ಆದರೆ ಇದನ್ನ ಪ್ರಶ್ನಿಸಿದ್ದಕ್ಕೆ ಬೇರೆ ಕಡೆಯಿಂದ 40 ಜನರನ್ನ ಕರೆಸಿ ಹೊಡಿಸಿ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಹಣದ ಅಹಂಕಾರದಿಂದ ಸಾಮಾನ್ಯ ಜನರ ಮೇಲೆ ಹಲ್ಲೆ ನಡೆಸ್ತಾ ಇರುವ ಇಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ನಾರೇಪಲ್ಲಿ ಹತ್ರ ಇರೋ ಜಮೀನ ಎಲ್ಲೋ ಗೆಡ್ದು ಮಾತ್ರ ಇರೋ ಸರ್ವೆ ನಂಬರ್ ತಗೊಂಡ್ ಬಂದು ಇಲ್ಲಿ ಇವರು ಲೇಔಟ್ ಮಾಡೋದಕ್ಕೆ ಕನ್ವರ್ಷನ್ಗೆ ಲೇಔಟ್ ಮಾಡೋದಕ್ಕೆ ಪರ್ಮಿಷನ್ ಎಲ್ಲ ತಗೊಂಡ್ ಬಂದಿದ್ರು. ಇವ್ರು ಹೋಗಿ ಯಾಕೆ ಅಲ್ಲಿ JCP ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ ಬೇರೆ ಊರಿಂದ 40 ಜನನ ಕರೆಸ್ಬಿಟ್ಟು ಇವ್ರನ್ನ ಪ್ಲಾನೇ ಇಲ್ದಿರ ಬಂದು ಒಡೆದು ಇವ್ರನ್ನ ಸಾಯಿಸ್ತೀವಿ ಅಂತ ಏನೇನೋ ಬೆದರಿಕೆ ಹಾಕಿ ತುಂಬಾನೇ ಹಿಂಸೆ ಕೊಟ್ಟಿದ್ದಾರೆ. ಇವತ್ತು ಸಾಹೇಬ್ರೆಲ್ಲ MLA ಸಾಹೇಬ್ರು DC ಸಾಹೇಬ್ರು ಎಲ್ಲ ಪರ್ಸನಲ್ ಆಗಿ ತಗೊಂಡು ಹೇಳಿದ್ದಾರೆ. ಅದೆಲ್ಲಾನು ಮಾತಾಡಿದ್ದಾಯ್ತು. ನಾಳೆ ಎಲ್ಲ ತಹಸೀಲ್ದಾರು SP ಸಾಹೇಬ್ರು DC ಸಾಹೇಬ್ರು ಎಲ್ಲ ಬಾಗೇಪಲ್ಲಿಗೆ ಬಂದು ಎನ್ಕ್ವೈರಿ ಮಾಡಿ ಅದೇನಿದೆಯೋ ನ್ಯಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಆ ಘಟನೆ ನಡೆದು 3 ದಿವಸ ಆಯ್ತು. 3 ದಿವಸದಿಂದನೂ ನಡೀತಾನೆ ಇದೆ. ಕಂಪ್ಲೇಂಟ್ ಆಗಿದೆ, FIR ಆಗಿದೆ. FIR ತಗೊಂಡ್ ಬಂದು ಇವ್ರು ಅಡ್ಮಿಟ್ ಆಗಿದ್ರು. ಅಷ್ಟು ಹೊಡೆದ್ಬಿಟ್ಟಿದ್ರಿ ಹುಡುಗನ್ನ. ಇವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದು. ಚಿಕ್ಕಬಳ್ಳಾಪುರ ಯಾರ ಮೇಲೆ ಹಲ್ಲೆ ಮಾಡಿದ್ರು? ಶಿವಾರೆಡ್ಡಿ ಮಗ. ಯಾರು ಅವ್ರು ಯಾರು? ಅವರು ಅಲ್ಲಿ ಲ್ಯಾಂಡ್ ಮಾಫಿಯಾ ಅವರು. ಯಾವ ಊರ್ನವ್ರು ಅವರು? ಅಲ್ಲಿ ಹೊಸೂಟದವ್ರೆ ಪಕ್ಕದಲ್ಲಿ. ಹೊಡೆದಿರೋದು ಯಾರನ್ನ? ಇವು ನಮ್ಮ ತಮ್ಮನ್ನ ಏನ್ ಹೆಸರು? ಅರವಿಂದ್. ಇನ್ನು ಈ ವೇಳೆ ಗಾಯಗೊಂಡ ಅರವಿಂದ್ ಕುಮಾರ್ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದು, ನಮ್ಮ ಮೇಲೆ ದೌರ್ಜನ್ಯ ಎಸಗಿರುವ ಶಿವಾರೆಡ್ಡಿ ಮತ್ತು ಅವರ ಬೆಂಬಲಿಗರನ್ನ ಬಂಧಿಸಿ ನ್ಯಾಯ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.